ಹಾಯ್ ಎವ್ರಿವಾನ್, ಮೈ ನೇಮ್ ಇಸ್ ಹರ್ಷಿತಾ. ಸೊ ನಿಮಗೇನಾದರೂ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕಂತ ಆಸೆ ಇದೆಯಾ? ಅಥವಾ ಏರ್ಲೈನ್ಸ್ ಅಲ್ಲಿ ಜಾಬ್ ಮಾಡಬೇಕು, ಏರ್ಪೋರ್ಟ್ ಒಳಗೆ ನೀವು ಕೆಲಸ ಮಾಡಬೇಕು, ಬಟ್ ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಹೆಂಗೆ ಮಾಡೋದು, ಹೇಗೆ ಮಾಡೋದು ಅನ್ನೋದೇನಾದರೂ ಡೌಟ್ಸ್ ಇದ್ದರೆ ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ. ಬಿಕಾಸ್ ನಾನು ಏರ್ಲೈನ್ಸಲ್ಲಿ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಏರ್ಪೋರ್ಟಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ. ಐ ವಾಸ್ ವರ್ಕಿಂಗ್ ವಿತ್ ಏರ್ಲೈನ್ಸ್ ಆ್ಯಂಡ್ ಏರ್ಪೋರ್ಟ್ ಫ್ರಮ್ ಮೋರ್ ದ್ಯಾನ್ 6 years. ಸೊ ನಾನು ಗೊತ್ತಿರೋ ಅಷ್ಟು ನಾಲೆಜ್ ನಿಮಗೆ ಹೇಳ್ತೀನಿ. ನಾನು ಕೆಲ್ಸಕ್ಕೆ ಜಾಯ್ನ್ ಆಗಬೇಕಾದ್ರೆ ನನಗೆ ಐ ಹ್ಯಾಡ್ ಝೀರೋ ನಾಲೆಜ್. ನನಗೆ ಅಷ್ಟು ನಾಲೆಜ್ ಇರಲಿಲ್ಲ. ಸೊ ನಾನು ಒಂದು ಇನ್ಸ್ಟಿಟ್ಯೂಷನಿಗೆ ಜಾಯ್ನ್ ಆಗಿದ್ದೆ. ಅಲ್ಲಿಂದ ಜಾಯ್ನ್ ಆಗಿ ಐ ಗಾಟ್ ಟು ನೋ ಹೆಂಗೆ ಅಪ್ಲೈ ಮಾಡಬೇಕು, ಏನು ಮಾಡಬೇಕು ಅಂತ. ಬಟ್ ನಾನು ನಿಮಗೆ ಇನ್ಸ್ಟಿಟ್ಯೂಷನ್ ಜಾಯ್ನ್ ಆಗೋದು ಐ ರಿಯಲಿ ಡೋಂಟ್ ಪ್ರಿಫರ್. ಬಿಕಾಸ್ ಅಟ್ಲೀಸ್ಟ್ ಏನಂದರೆ ನಿಮಗೆ 2,00,000ದಿಂದ 2.5 ಲಕ್ಷ ಖರ್ಚಾಗುತ್ತೆ. ನಾನು ಲೋನ್ ತೊಗೊಂಡು ಓದಿದ್ದು ನಾನು. ಸೊ ಏನಾಗುತ್ತೆ ಅಂತಂದರೆ ನಿಮಗೆ ಮತ್ತೆ ಲೋನ್ ತೀರಿಸ್ಬೇಕಾಗತ್ತೆ. ಬಟ್ ಜಾಬ್ ಗ್ಯಾರಂಟಿ ಅಂತೂ ಕೊಡೋದಿಲ್ಲ ಅವರು. ಬಟ್ ಬೇರೆ ಪ್ಲೇಸ್ಮೆಂಟ್ಸ್ ಕೊಡ್ತಾರೆ, ಅದು ಕೂಡ 100% ಅಲ್ಲ. ಅವ್ರು ಹೇಗೆ ಅಂದರೆ ನಿಮಗೆ ಐಡಿಯಾಸ್ ಕೊಡ್ತಾರೆ, ಏವಿಯೇಷನ್ ಹೇಗಿದೆ ಅಥವಾ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಹೇಗಿದೆ ಅಂತ. ಬಟ್ ನಿಮಗೆ ಜಾಬ್ ಆಪರ್ಚುನಿಟೀಸ್ 100% ನಿಮಗೆ ಸಿಗೋದಿಲ್ಲ. ಸೊ ನೀವೇನು ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಪ್ರಿಪೇರ್ ಬೈ ಯುವರ್ ಸೆಲ್ಫ್. ಎಷ್ಟೋ ಜನ ಏನಂದರೆ ಇನ್ಸ್ಟಿಟ್ಯೂಷನ್ಗೆ ಹೋಗ್ದೇ ಜಾಬ್ ಜಾಯ್ನ್ ಆಗಿರೋರಿದ್ದಾರೆ ಅಥವಾ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿರೋರಿದ್ದಾರೆ. ಸೊ ಅದರಲ್ಲಿ ಮೇಯ್ನ್ ನಿಮ್ಗೆ ಏನಂದರೆ ಗೊತ್ತಿರಬೇಕು ಹೇಗೆ ಇಂಟರ್ವ್ಯೂಗೆ ಹೋಗಬೇಕು, ಹೇಗೆ ಅಟೆಂಡ್ ಮಾಡಬೇಕು ಆ್ಯಂಡ್ ವಾಟ್ ಆರ್ ದ ಕ್ರೈಟೀರಿಯಾಸ್ ಅಂತ. ಸೊ ಐ ವಿಲ್ ಟೆಲ್ ಯು ವಾಟ್ ಆರ್ ದ ಕ್ರೈಟೀರಿಯಾಸ್, ಹೌ ಯು ಹ್ಯಾವ್ ಟು ಅಪ್ಲೈ ಆ್ಯಂಡ್ ವಾಟ್ ಆರ್ ದ ನೀಡ್ಸ್ ಫಾರ್ ದಿಸ್ ಜಾಬ್ ಅಂತ. ಸೊ ನಿಮಗೆ ಏರ್ಲೈನ್ ಜಾಬ್ ಆಗಬೇಕಂತಂದರೆ ಕೆಲವೊಂದು ಕ್ರೈಟೀರಿಯಾಸ್ ಡಿಫ್ರೆಂಟ್ ಇರುತ್ತೆ, ಅಥವಾ ಕ್ಯಾಬಿನ್ ಕ್ರೂ ಆಗಬೇಕನ್ನೋದಾಗಿದ್ದರೆ ಕೆಲವೊಂದು ಕ್ರೈಟೀರಿಯಾಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನು ಎರಡೂ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟು ನೀವು ಕ್ಯಾಬಿನ್ ಕ್ರೂ ಆಗಬೇಕಂತಂದರೆ ನಿಮಗೆ ಏಜ್ ಕ್ರೈಟೀರಿಯಾ ಇರುತ್ತೆ. 18 to 27 years, ಅಂದರೆ 18 ವರ್ಷದಿಂದ 27 ವರ್ಷ ಆಗಿರಬೇಕು. ನನಗೆ 17 ವರ್ಷ ತುಂಬಿದೆ, 17 ವರ್ಷ ಆಗಿ 10 ತಿಂಗಳಾಗಿದೆ, 11 ತಿಂಗಳಾಗಿದೆ, ನಾನು ಅಪ್ಲೈ ಮಾಡ್ಬೋದಾ ಜಾಬ್ಗೆ ಅಂದರೆ ಎಸ್, ಯು ಕ್ಯಾನ್ ಅಪ್ಲೈ. ಬಟ್ ಅವ್ರು ಏನಂದರೆ ನಿಮ್ಮನ್ನ ವೇಟಿಂಗ್ ಲಿಸ್ಟಲ್ಲಿ ಇಡ್ತಾರೆ ಇಂಟರ್ವ್ಯೂ ಆಗೋ ಟೈಮ್ಗೆ. ಬಟ್ ನೀವು ಜಾಯ್ನಿಂಗ್ ಟೈಮ್ಗೆ ಎಕ್ಸಾಕ್ಟಾಗಿ 18 years ಆಗಿರಬೇಕು. ಆ್ಯಂಡ್ ನನಗೆ 27 ಕಂಪ್ಲೀಟ್ ಆಗಿಬಿಟ್ಟಿದೆ, ನಾನು ಅಪ್ಲೈ ಮಾಡ್ಬೋದಾ ಅಂತಂದರೆ ಇಂಡಿಯನ್ ಏರ್ಲೈನ್ಸಲ್ಲಿ ಅವರು ತೊಗೊಳೋದಿಲ್ಲ. ಬಟ್ ನೀವು ಇಂಟರ್ನ್ಯಾಷನಲ್ ಏರ್ಲೈನ್ಸ್ಗೆ ಅಪ್ಲೈ ಮಾಡ್ಬೋದು. ಯಾಕಂತಂದರೆ ಇಂಟರ್ನ್ಯಾಷನಲ್ ಏರ್ಲೈನ್ಸ್ಗೆ ನಿಮಗೆ ಏಜ್ ಕ್ರೈಟೀರಿಯಾ ಇರೋದಿಲ್ಲ. ಯು ಕ್ಯಾನ್ ಇಫ್ ಯು ಆರ್ ಅಂದರೆ ನಿಮಗೆ 21 ವರ್ಷ ಕಂಪ್ಲೀಟ್ ಆಗಿದೆ ಅಂತಂದರೆ ಇಂಟರ್ನ್ಯಾಷನಲ್ ಏರ್ಲೈನ್ಸ್ಗೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ಬಿಕಾಸ್ 18ಇಂದ ಅವರು ತೊಗೊಳೋದಿಲ್ಲ. ಇಂಟರ್ನ್ಯಾಷನಲಲ್ಲಿ ವರ್ಕ್ ಮಾಡಬೇಕಂತಂದರೆ ದೇ ಥಿಂಕ್ ದಟ್ 21 ಇಸ್ ದ ಮಿನಿಮಮ್ ಕ್ರೈಟೀರಿಯಾ. ಅಟ್ ದಟ್ ಟೈಮ್ ಯು ವಿಲ್ ಬಿ ಮೆಚೂರ್ಡ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ಏರ್ಲೈನ್ಸ್ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ. ಬಟ್ ನೀವೇನಾದರೂ ಜಾಸ್ತಿ ಆಗಿಬಿಟ್ಟಿದೆ ಏಜು, 27 ಆಗೋಯಿತು, 30 ಆಯಿತು, 35 ಆಯಿತು ಅಂದರೆ ಸ್ಟಿಲ್ ತುಂಬ ಜನ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡೋರಿದ್ದಾರೆ. ಆರಾಮಾಗಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಏಜ್ ಕ್ರೈಟೀರಿಯಾ. ನೀವು ಗ್ರೌಂಡ್ ಸ್ಟಾಫ್ ಆಗಿ ಅಪ್ಲೈ ಮಾಡ್ತೀರಾ ಅಂತಂದರೆ ಇಂಡಿಯಾದಲ್ಲಿ 18+ ಆಗಿರಬೇಕು ನಿಮಗೆ. ಬಟ್ ಬೇರೆ ಏನಾದರೂ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಇರುತ್ತೆ, ಅಥವಾ ಬೇರೆ ಏನಾದರೂ ಏರ್ಪೋರ್ಟ್ ಒಳಗೆ ವರ್ಕ್ ಮಾಡೋದು, ಡಿಫ್ರೆಂಟ್ ಟೀಮ್ಸ್ ಇರುತ್ತೆ, ಅದರಲ್ಲಿ ಏನಾದರೂ ವರ್ಕ್ ಮಾಡಬೇಕು ಅನ್ನೋದಿದ್ರೆ ನಿಮಗೆ ಏಜ್ ಕ್ರೈಟೀರಿಯಾ ಅಂದರೆ 18+ ಇರುತ್ತೆ. ಅದಕ್ಕಿಂತ ಮೇಲಾದರೆ ಅವರು ಯೂಶ್ವಲಿ ದೇ ಕನ್ಸಿಡರ್. ಬಟ್ ಸಮ್ಟೈಮ್ಸ್ 27 ಅಂದರೆ ಪ್ರತಿಯೊಂದು ಇಂಟರ್ವ್ಯೂಗೂ ಅವ್ರು ಮೆನ್ಷನ್ ಮಾಡಿರ್ತಾರೆ 27 ವರ್ಷ ಮಿನಿಮಮ್ ಇರಬೇಕು, ಇಲ್ಲ 30 years ಅಂತ. ನೀವು ಇಂಟರ್ವ್ಯೂ ಹೋಗೋಕೆ ಮುಂಚೆನೇ ನೋಡ್ಕೋಬೇಕು ಎಷ್ಟಿದೆ ಏನಿದೆ ಏಜ್ ಅನ್ನೋದು. ಸೊ ನೆಕ್ಸ್ಟ್ ಬಂದು ನ್ಯಾಷನಾಲಿಟಿ ಅಂತಂದರೆ ನಮ್ಮ ಐಡೆಂಟಿಟಿ, ನಾವು ಯಾವ ದೇಶದವರು ಅಂತ. ಫಸ್ಟ್ ಆಫ್ ಆಲ್, ಇಫ್ ಯು ಆರ್ ವರ್ಕಿಂಗ್ ಇನ್ ಇಂಡಿಯಾ ಅಂದರೆ ಇಂಡಿಯಾದಲ್ಲಿ ನೀವು ಭಾರತದಲ್ಲಿ ಕೆಲಸ ಮಾಡಬೇಕಂತಂದರೆ ನೀವು ಇಂಡಿಯನ್ ಆಗಿರಬೇಕು. ಇಂಟರ್ನ್ಯಾಷನಲ್ ವರ್ಕ್ ಮಾಡಬೇಕು ಅಂತಂದರೆ ಸ್ಟಿಲ್ ಯು ಹ್ಯಾವ್ ಟು ಪ್ರೂವ್ ದಟ್ ವಾಟ್ ಸಿಟಿಸನ್ಶಿಪ್ ಯು ಹ್ಯಾವ್ ಅಂತ. ಸೊ ಸಿಟಿಸನ್ಶಿಪ್ ಇಸ್ ದ ಮೇನ್ ಥಿಂಗ್. ಮೋಸ್ಟ್ ಆಫ್ ದ ಇಂಟರ್ನ್ಯಾಷನಲ್ ಏರ್ಲೈನ್ಸಲ್ಲಿ ಇಂಡಿಯನ್ಸ್ನ ಹೈರ್ ಮಾಡ್ತಾರೆ. ಅಂದರೆ ಇಂಡಿಯಾ ಮತ್ತು ಇಂಡಿಯನ್ ಸಬ್ ಕಾಂಟಿನೆಂಟ್ ರೀಜನ್ ಏನಿದೆಯಲ್ಲ, ಮೇನ್ಲಿ ಅವ್ರನ್ನ ವರ್ಕಿಗೆ ತೊಗೊಳೋದು. ಯಾಕಂತಂದರೆ ಅವ್ರಿಗೆ ಗೊತ್ತಿದೆ ಇಲ್ಲಿರೋ ಅನ್ಎಂಪ್ಲಾಯ್ಮೆಂಟ್ ಹೇಗೆ ನಡೀತಿದೆ ಅಂತ. ಸೊ ದೇ ಆಲ್ವೇಸ್ ಪ್ರಿಫರ್ ಅಸ್. ಬಿಕಾಸ್ ಅವ್ರಿಗೆ ಮೈಂಡಲ್ಲಿ ಆಲ್ರೆಡಿ ಸೆಟ್ ಆಗಿಬಿಟ್ಟಿರುತ್ತೆ ಇಂಟರ್ನ್ಯಾಷನಲಲ್ಲಿ ಎಷ್ಟೇ ಕಮ್ಮಿ ಕೊಟ್ಟರು ಇಂಡಿಯನ್ಸ್ ಬಂದು ವರ್ಕ್ ಮಾಡ್ತಾರೆ, ಬೇರೆ ಇಂಡಿಯನ್ ಸಬ್ ಕಾಂಟಿನೆಂಟ್ಸ್ ಕಂಟ್ರೀಸ್ ಅವ್ರು ಬರ್ತಾರೆ ವರ್ಕ್ ಮಾಡ್ತಾರೆ ಅಂತ. ಬಟ್ ಸ್ಯಾಲರಿ ನಮ್ಮ ದೇಶ ಕಂಪೇರ್ ಮಾಡಿದ್ರೆ ಹೊರಗಡೆ ಆಬ್ವಿಯಸ್ಲಿ ಜಾಸ್ತಿನೇ ಸಿಗುತ್ತೆ. ಬಟ್ ನಿಮಗೆ ಅಟ್ ದ ಸೇಮ್ ಟೈಮ್ ಝೀರೋ ಟ್ಯಾಕ್ಸಸ್ ಇರುತ್ತೆ. ಬಿಕಾಸ್ ಮೆಜಾರಿಟಿ ಆಫ್ ದ ಏರ್ಲೈನ್ಸ್ ನಮಗೆ ಹೈರ್ ಮಾಡೋದು ಗಲ್ಫ್ ಕಂಟ್ರೀಸಿಂದ. ಸೊ ಗಲ್ಫ್ ಕಂಟ್ರೀಸಲ್ಲಿ ಆಬ್ವಿಯಸ್ಲಿ ಟ್ಯಾಕ್ಸ್ ಫ್ರೀ ಇರುತ್ತೆ, ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಬಟ್ ಇಂಡಿಯಾದಲ್ಲಿ ವರ್ಕ್ ಮಾಡ್ತೀರಾ ಅಂತಂದರೆ ನಿಮಗೆ ಮಿನಿಮಮ್ ನ್ಯಾಷನಾಲಿಟಿ ಇಂಡಿಯನ್ ಆಗಿರಬೇಕು. ಬಟ್ ಮಿನಿಮಮ್ ಏಜ್ 18 ಆಗಿರಬೇಕು. ನಾನು ಆಲ್ರೆಡಿ ಅದನ್ನು ಇನ್ಫಾರ್ಮ್ ಮಾಡಿದ್ದೀನಿ. ಇಂಡಿಯನ್ ಆಗಿರಬೇಕು. ಆ್ಯಂಡ್ ಇಂಡಿಯನ್ ಪ್ರೂಫ್ಗೆ ನಿಮ್ಗೆ ಆಧಾರ್ ಕಾರ್ಡ್ ಇರಬೇಕು,
ಪ್ಯಾನ್ ಕಾರ್ಡ್ ಕೇಳ್ತಾರೆ. ವೋಟರ್ ಐ ಡಿ ಇದ್ದರೆ ಇಟ್ಸ್ ಮಚ್ ಬೆಟರ್. ಆಲ್ವೇಸ್ ದೇ ಪ್ರಿಫರ್ ವೋಟರ್ ಐ ಡಿ ಇದೆ ಅಂತ. ಅಕಸ್ಮಾತ್ ಇಲ್ಲ ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ, ನನ್ನ ಹತ್ರ ವೋಟರ್ ಐ ಡಿ ಇದೆ, ನಡೆಯುತ್ತಾ ಅಂದರೆ ಎಸ್ ಡೆಫಿನೆಟ್ಲಿ. ಆ್ಯಂಡ್ ಮೇಯ್ನ್ ಪಾಸ್ಪೋರ್ಟ್. ನೀವು ಡೊಮೆಸ್ಟಿಕಲ್ಲಿ ವರ್ಕ್ ಮಾಡ್ತಿದ್ರು ನಿಮಗೆ ಪಾಸ್ಪೋರ್ಟ್ ಬೇಕು, ಇಂಟರ್ನ್ಯಾಷನಲ್ ವರ್ಕ್ ಮಾಡ್ತಿದ್ರು ನಿಮಗೆ ಪಾಸ್ಪೋರ್ಟ್ ಮೇಯ್ನ್. ವಿತೌಟ್ ಪಾಸ್ಪೋರ್ಟ್ ನಿಮಗೆ ಯಾವ ಕೆಲಸನೂ ಆಗೋದಿಲ್ಲ. ಬಟ್ ಇಂಟರ್ವ್ಯೂಗೆ ಹೋಗೋ ಟೈಮಲ್ಲಿ ನಾನು ಪಾಸ್ಪೋರ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ, ಇಲ್ಲ ಅಪ್ಲೈ ಮಾಡಿದ್ದೀನಿ, ಅಕ್ನಾಲೇಜ್ಮೆಂಟ್ ಇದೆ, ಇನ್ನೂ ಬಂದಿಲ್ಲ, ನಾನು ಹೋಗಿ ಇಂಟರ್ವ್ಯೂ ಕೊಡ್ಬೋದಾ ಅಂದರೆ ಎಸ್ ಕೊಡ್ಬೋದು. ಇಂಟರ್ವ್ಯೂ ಕೊಟ್ಬಿಟ್ಟು ಅವ್ರಿಗೆ ಅಕ್ನಾಲೇಜ್ಮೆಂಟ್ನ ಕೊಟ್ಬಿಟ್ಟು ನಾನು ಇವಾಗ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ದೀನಿ, ಒಂದು 10-15 ದಿನದಲ್ಲಿ ನನ್ನ ಪಾಸ್ಪೋರ್ಟ್ ನನ್ನ ಕೈಯಲ್ಲಿರುತ್ತೆ, ಸೊ ಅಷ್ಟರಲ್ಲಿ ಐ ವಿಲ್ ಕಮ್ ಆ್ಯಂಡ್ ಸಬ್ಮಿಟ್ ದ ಡಾಕ್ಯುಮೆಂಟ್ಸ್ ಅಂತ ಅಂದರೆ ಸ್ಟಿಲ್ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ ಅವರು. ಅದು ಬೇಸಿಸಲ್ಲಿ ನಿಮ್ಮನ್ನ ರಿಜೆಕ್ಟ್ ಮಾಡೋದಿಲ್ಲ. ಸೊ ಎಜುಕೇಷನ್ ಅಂದರೆ ನೀವು 10+2 ಕಂಪ್ಲೀಟ್ ಆಗಿರಬೇಕು, ಅಂದರೆ 12th ಸ್ಟ್ಯಾಂಡರ್ಡ್ PU ಆಗಿರಬೇಕು ನಿಮಗೆ. PU ಕಂಪ್ಲೀಟ್ ಎನಿ ಸ್ಟ್ರೀಮಲ್ಲಿ ಆಗಿರ್ಬೋದು, ಬಟ್ ಇಟ್ಸ್ ಮ್ಯಾಂಡೇಟರಿ. ನಾನು ಬರೀ 11th ಮಾಡಿದ್ದೀನಿ, 12th ಮಾಡಿದ್ದೀನಿ ಆಗುತ್ತಾ? ಇಲ್ಲ. ನಾನು ಡಿಗ್ರಿ ಮಾಡಿದ್ದೀನಿ, ನಾನು ಡಬಲ್ ಡಿಗ್ರಿ ಆಗಿದೆ, ನನ್ನ ಮಾಸ್ಟರ್ಸ್ ಆಗಿದೆ, ಸ್ಟಿಲ್ ನಾನು ಅಪ್ಲೈ ಮಾಡ್ಬೋದಾ? ಎಸ್, ಅಪ್ಲೈ ಮಾಡ್ಬೋದು. ಮಿನಿಮಮ್ ಬಂದು 12th ಜಾಸ್ತಿ ಓದಿದ್ರೂ ನಡೆಯುತ್ತೆ, ಬಟ್ ಕಮ್ಮಿ ಓದಿದ್ರೆ ನಡೆಯೋದಿಲ್ಲ. 12th ಇಸ್ ದ ಮಿನಿಮಮ್ ಎಜುಕೇಷನ್. ಬಟ್ ಕೆಲವೊಂದು ಏರ್ಲೈನ್ಸಲ್ಲಿ ನಿಮಗೆ ಡಿಗ್ರಿ ಮ್ಯಾಂಡೇಟರಿ. ಫಾರ್ ಎಕ್ಸಾಂಪಲ್ ಸಿಂಗಪೂರ್ ಏರ್ಲೈನ್ಸ್ ಮತ್ತು ಬೇರೆ ಬೇರೆ ಏರ್ಲೈನ್ಸ್ ಇದೆ, US UK ಸೆಕ್ಟರ್ಸಲ್ಲೆಲ್ಲ ನಿಮಗೆ ಡಿಗ್ರೀಸ್ ಮ್ಯಾಂಡೇಟರಿ ಇನ್ ಎನಿ ಸ್ಟ್ರೀಮ್. ಯಾವ ಸ್ಟ್ರೀಮ್ ಆದರೂ ಪರವಾಗಿಲ್ಲ, ಬಟ್ ನಿಮಗೆ ಡಿಗ್ರೀಸ್ ಮೇಯ್ನ್. ಸೊ ವಿತೌಟ್ ಡಿಗ್ರಿ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಬಟ್ ಇಂಡಿಯನ್ ಏರ್ಲೈನ್ಸಲ್ಲಿ ನಿಮಗೆ 12th ಸ್ಟ್ಯಾಂಡರ್ಡ್ ಆಗಿದ್ರೆ ಏರ್ಪೋರ್ಟ್ ಕೆಲಸನೂ ಅಪ್ಲೈ ಮಾಡ್ಬೋದು, ಕ್ಯಾಬಿನ್ ಕ್ರೂನೂ ಅಪ್ಲೈ ಮಾಡ್ಬೋದು, ಎರಡೂ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ನಿಮಗೆ ಹೈಟ್ ಮತ್ತು BMI ಇರುತ್ತೆ. ಹೈಟ್ ಎಷ್ಟಿರಬೇಕು ಅಂತಂದರೆ ಇಂಡಿಯನ್ ಏರ್ಲೈನ್ಸಲ್ಲಿ ಫಾರ್ ಎಕ್ಸಾಂಪಲ್ ಹುಡುಗಿಯರಿಗಾದರೆ 155 ಸೆಂಟಿಮೀಟರ್ ನಮ್ಮನ್ನ ಹೈಟ್ನ ಚೆಕ್ ಮಾಡ್ತಾರೆ. ಇಲ್ಲಿ ಅವರು ಹೈಟ್ನ ಒಂದು ಪ್ಲೇಸ್ ಇರುತ್ತೆ, ಅಲ್ಲಿ ನಿಲ್ಲಿಸ್ಬಿಟ್ಟು ನಿಮ್ಮನ್ನ ಎಕ್ಸಾಕ್ಟಾಗಿ ಇಲ್ಲಿ ಅವರು ಹೈಟ್ ಚೆಕ್ ಮಾಡ್ತಾರೆ. ಇಲ್ಲಿ ಮೆಷರ್ಮೆಂಟ್ ಮಾಡಿದಾಗ 155 ಸೆಂಟಿಮೀಟರ್ ಇರಬೇಕು. ಅದಕ್ಕಿಂತ ಕಮ್ಮಿ ಇದ್ದರೆ ಕೆಲವೊಂದು ಏರ್ಲೈನ್ಸ್ ಕನ್ಸಿಡರ್ ಮಾಡ್ತಾರೆ ಬೇಸ್ಡ್ ಆನ್ ಯೋರ್ ಇಂಟರ್ವ್ಯೂ, ಬಟ್ ನಾಟ್ ಎವ್ರಿ ಒನ್ ಈಸ್ ಲಕ್ಕಿ, ರೈಟ್? ಸೊ 155 ಸೆಂಟಿಮೀಟರ್ ಇಸ್ ದ ಮಿನಿಮಮ್. ಹುಡುಗರಿಗೆ ಇಂಡಿಯನ್ ಏರ್ಲೈನ್ಸಲ್ಲಿ 170 ಸೆಂಟಿಮೀಟರ್ ಮಿನಿಮಮ್ ಅಂತ ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಇಟ್ ಡಿಪೆಂಡ್ಸ್ ಆನ್ ದ ಇಂಟರ್ವ್ಯೂವರ್ ಹೇಗಿರುತ್ತೆ ಏನು ಅಂತ. ಬಟ್ ಕೆಲವೊಂದು ಏರ್ಲೈನ್ಸಲ್ಲಿ ನೀವು ಇಂಟರ್ವ್ಯೂ ಚೆನ್ನಾಗಿ ಮಾಡಿನೂ ಕೂಡ ಅವ್ರಿಗೆ ರಿಜೆಕ್ಟ್ ಮಾಡೋ ಚಾನ್ಸಸ್ ಇದೆ. ಬಟ್ ಇವು ಇಂಟರ್ನ್ಯಾಷನಲ್ ಏರ್ಲೈನ್ಸಲ್ಲಿ ಹೈಟ್ ಎಷ್ಟಿರಬೇಕು ಅಂತಂದರೆ 212 ಸೆಂಟಿಮೀಟರ್ ಇಲ್ಲ 212 ಸೆಂಟಿಮೀಟರ್ನ ಒಂದು ಗೋಡೆ ಮೇಲೆ ಅವರು ಸ್ಟಿಕ್ ಮಾಡಿರ್ತಾರೆ. ಆ ಸೆಂಟಿಮೀಟರ್ನ ನಾವು ಕಾಲ ಮೇಲೆ ನಿಂತ್ಕೊಂಡು, ಅಂದರೆ ನಮ್ಮ ಇದು ಏನಂದರೆ ಟೋಸ್ ಮೇಲೆ ನಿಂತ್ಕೊಂಡು ಅದನ್ನು ಟಚ್ ಮಾಡಬೇಕು. ಆರ್ಮ್ ರೀಚ್ ಅಂತ ಇರುತ್ತೆ. ನೀವು ಅದನ್ನು ಈ ಫಿಂಗರಿಂದ ಅದು ಜಸ್ಟ್ ಲೈನ್ ಟಚ್ ಆದರೆ ದೆನ್ ಯು ಆರ್ ಸೆಲೆಕ್ಟೆಡ್ ಅಂತ. ಅದಕ್ಕಿಂತ ಕಮ್ಮಿ ಕೆಳಗೆ ಬಂತು ಅಂದರೆ ದೇ ಆರ್ ಚಾನ್ಸಸ್ ದಟ್ ದೇ ವಿಲ್ ರಿಜೆಕ್ಟ್ ಯು. ಇನ್ನೊಂದೇನೆಂದರೆ ಇಂಟರ್ನ್ಯಾಷನಲ್ ಏರ್ಲೈನ್ಸಲ್ಲಿ ಎಲ್ಲ ಏರ್ಲೈನ್ಸಲ್ಲೂ ನಿಮಗೆ ಆರ್ಮ್ ರೀಚ್ ಇರೋದಿಲ್ಲ. ಕೆಲವೊಂದು ಏರ್ಲೈನ್ಸಲ್ಲಿ ಹೈಟ್ ರೀಚ್ ಕೂಡ ಚೆಕ್ ಮಾಡ್ತಾರೆ. ಅವರು 160 ಸೆಂಟಿಮೀಟರ್ನ ಚೆಕ್ ಮಾಡ್ತಾರೆ. ಇದೇನಕ್ಕೆ ಅಂದರೆ ದಿಸ್ ಇಸ್ ನಾಟ್ ಫಾರ್ ಡಿಸ್ಕ್ರಿಮಿನೇಷನ್, ದಿಸ್ ಇಸ್ ಫಾರ್ ದ ಆರ್ಮ್ ರೀಚ್ ಬಿಕಾಸ್ ಆಫ್ ದ ಸೇಫ್ಟಿ ಪರ್ಪಸ್ ಅಂತ. ಅಂದರೆ ಈಗ ಫ್ಲೈಟಲ್ಲಿ ಓವರ್ ಹೆಡ್ ಬಿನ್ಸ್ ಇರುತ್ತೆ. ಓವರ್ ಹೆಡ್ ಕ್ಯಾಬಿನ್ಸ್ನ ನಾವು ರೀಚ್ ಮಾಡಬೇಕಾಗುತ್ತೆ. ಕೆಲವೊಂದು ಸರಿ ಪ್ಯಾಸೆಂಜರ್ಗೆ ಹೆಲ್ಪ್ ಮಾಡಬೇಕಾಗುತ್ತೆ, ಅದನ್ನು ನಾವು ಕ್ಲೋಸ್ ಮಾಡಬೇಕು. ಅದರಿಂದಾಗಿ ರೀಚ್ನ ಇಟ್ಟಿರ್ತಾರೆ. ಇಟ್ಸ್ ನಥಿಂಗ್ ಟು ಡಿಸ್ಕ್ರಿಮಿನೇಟ್. ಇಂಡಿಯನ್ ಏರ್ಲೈನ್ಸಲ್ಲಿ ನಿಮ್ಗೆ ಏನಂದರೆ ತುಂಬಾ ಕಮ್ಮಿ ಇದೆ ರಿಕ್ವೈರ್ಮೆಂಟ್ಸ್, ಬಿಕಾಸ್ ಇಲ್ಲಿ ಇಂಡಿಯನ್ ಏರ್ಲೈನ್ಸ್ ಬಂದು ತುಂಬ ಚಿಕ್ಕದಾಗಿರುತ್ತೆ. ಅಂದರೆ ನಿಮಗೆ ಕೆಲವೊಂದು ATR ಇರುತ್ತೆ, ಏರ್ ಬಸ್ಸಸ್ ಇರುತ್ತೆ. ಬಟ್ ನೀವೇನಾದರೂ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಅಪ್ಲೈ ಮಾಡ್ತೀರಾ ಅಂತಂದರೆ ಅಲ್ಲಿ A380, A350 ಸ್ವಲ್ಪ ಬಿಗರ್ ಏರ್ಕ್ರಾಫ್ಟ್ಸ್ ಇರುತ್ತೆ. ಅಲ್ಲಿ ನಿಮಗೆ ಆರ್ಮ್ ರೀಚ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದರಿಂದಾಗಿ ಫಾರ್ ದ ಸೇಫ್ಟಿ ಪರ್ಪಸ್ ಅದನ್ನು ಅವ್ರು ಇಡ್ತಾರೆ. ಸೊ ಗ್ರೌಂಡ್ಸಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಗ್ರೌಂಡಲ್ಲಿ ಅಥವಾ ಇಫ್ ಯು ಆರ್ ವರ್ಕಿಂಗ್ ಇನ್ ಎನಿ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್, ಇಲ್ಲ ಅಂತಂದರೆ ನೀವು ಬ್ಯಾಗೇಜ್ ಡಿಪಾರ್ಟ್ಮೆಂಟ್. ಇಲ್ಲಿ ಹೆಂಗೆ ಅಂದರೆ ಕೆಲವೊಂದು ಏರ್ಲೈನ್ಸಲ್ಲಿ ಹೈಟ್ ಚೆಕ್ ಮಾಡ್ತಾರೆ, ಕೆಲವೊಂದು ಏರ್ಲೈನ್ಸಲ್ಲಿ ಹೈಟ್ ಚೆಕ್ ಮಾಡೋದಿಲ್ಲ. ಆಮೇಲೆ ಇನ್ನೊಂದೇನೆಂದರೆ ನಿಮ್ಮ BMI ಈಕ್ವಲ್ ಆಗಿರಬೇಕು. BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಸೊ ನಿಮ್ಮ ಹೈಟ್ ಎಷ್ಟಿರುತ್ತೋ ಅಷ್ಟು ಮತ್ತು ವೆಯ್ಟು ತೊಗೊಂಡು ಇದು ಕರೆಕ್ಟಾಗಿ, ಅಂದರೆ ನಿಮ್ಮ ಹೈಟ್ ತಕ್ಕಂಗೆ ವೆಯ್ಟ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅದೇನಾದರೂ BMI ಜಾಸ್ತಿ ಆದರೆ ತುಂಬಾ ಕಷ್ಟ, ಬಟ್ ಕಮ್ಮಿ ಆದರೆ ನಿಮಗೆ ಟೈಮ್ ಕೊಡ್ತಾರೆ, ಸ್ವಲ್ಪ ವೆಯ್ಟ್ ಜಾಸ್ತಿ ಮಾಡ್ಕೊಳ್ಳಿ ಅಂತ. ನನ್ನ ಕೇಸಲ್ಲಿ ಅದೇ ಆಗಿದ್ದು. ಐ ವಾಸ್ ಅಂಡರ್ ವೆಯ್ಟ್. ಸೊ ಅಂಡರ್ ವೆಯ್ಟ್ ಅಂತಲ್ಲ, ಮೇ ಬಿ 2-3 ಕಿಲೋಸ್ ನಾನು ಕಮ್ಮಿ ಇದ್ದೆ ಅಂತ ಹೇಳಿ ನನಗೆ 6 ಮಂತ್ಸ್ ಟೈಮ್ ಕೊಟ್ಟಿದ್ರು ವೆನ್ ಐ ವಾಸ್ ಜಾಯ್ನಿಂಗ್ ಆನ್ ಏರ್ಲೈನ್. ಸೊ ಅದಾದಮೇಲೆ ನಾನು ಐ ಗೇನ್ ಮೈ ವೆಯ್ಟ್. ನನ್ನ ವೆಯ್ಟ್ನ ನಾನು ಇನ್ಕ್ರೀಸ್ ಮಾಡಿಕೊಂಡು ನಾನು ಮತ್ತೆ ಅಪ್ಲೈ ಮಾಡಿದೆ. ಸೊ ಅಂದರೆ ಅಪ್ಲೈ ಮಾಡಲಿಲ್ಲ. ಸೊ ಆಲ್ರೆಡಿ ಅಪ್ಲೈ ಮಾಡಿದ್ದು ಅಪ್ಲಿಕೇಶನ್ ಮೂವ್ ಮಾಡಿದ್ರು ಅವರು. ಸೊ ದಿಸ್ ಇಸ್ ದ ಮ್ಯಾಂಡೇಟರಿ ಥಿಂಗ್ಸ್. ಸೊ ಗ್ರೌಂಡಲ್ಲಿ ನಿಮಗೆ ಕೆಲವೊಂದು ಸರಿ
ಕೆಲವೊಂದು ಏರ್ಲೈನ್ಸ್ ಡಿಪೆಂಡ್ಸ್ ಫ್ರಮ್ ಏರ್ಲೈನ್ಸ್ ಟು ಏರ್ಲೈನಲ್ಲೇ ವರ್ಕ್ ಮಾಡಬೇಕಂತ ಇಲ್ಲ ನೀವು. ಏರ್ಪೋರ್ಟ್ ಜಾಬ್ಸ್ ಕೂಡ ಇರುತ್ತೆ. ಏರ್ಪೋರ್ಟ್ ಜಾಬ್ಸಲ್ಲಿ ಡಿಪೆಂಡ್ಸ್, ಕೆಲವೊಂದು ಏರ್ಪೋರ್ಟ್ಸಲ್ಲಿ ಚೆಕ್ ಮಾಡ್ತಾರೆ, ಕೆಲವೊಂದು ಕೆಲವೊಂದು ಏನಂತಾರೆ ಕಾಂಟ್ರಾಕ್ಟ್ ಬೇಸಸ್ ಇರುತ್ತೆ, ಅವ್ರು ಚೆಕ್ ಮಾಡೋದಿಲ್ಲ. ಇಟ್ ಡಿಪೆಂಡ್ಸ್ ಹೌ ಇಟ್ ವರ್ಕ್ಸ್ ಅಂತ. ಸೊ ಯು ನೀಡ್ ಟು ಚೆಕ್ ಆನ್ ವಿಚ್ ವಿಚ್ ಜಾಬ್ ರೋಲ್ ಯು ಆರ್ ಅಪ್ಲೈಯಿಂಗ್ ಅಂತ ಫಸ್ಟ್. ಸೊ ನೆಕ್ಸ್ಟ್ ಬಂದು ಲ್ಯಾಂಗ್ವೇಜ್. ಸೊ ನಿಮ್ಗೆ ಯಾವ್ಯಾವ ಭಾಷೆ ಬರಬೇಕು ಅಂತ, ನೀವು ಎಷ್ಟು ಭಾಷೆ ಮಾತಾಡಿದ್ರೂ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಬಟ್ ಮೇಯ್ನ್ ಇಂಡಿಯನ್ ಏರ್ಲೈನ್ಸಲ್ಲಿ ನೀವು ವರ್ಕ್ ಮಾಡಬೇಕಾದ್ರೆ ನಿಮಗೆ ಕೇಳೋದು ಹಿಂದಿ ಆ್ಯಂಡ್ ಇಂಗ್ಲೀಷ್. ಸೊ ನಾನು ಅಪ್ಲೈ ಮಾಡಿದಾಗ ಐ ಕುಡಂಟ್ ಸ್ಪೀಕ್ ಹಿಂದಿ. ನನಗೆ ಹಿಂದಿ ಒಂದು ಸ್ವಲ್ಪನೂ ಬರ್ತಾ ಇರಲಿಲ್ಲ, ಬಿಕಾಸ್ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಕನ್ನಡ ಬರುತ್ತೆ, ಬಟ್ ನನಗೆ ಹಿಂದಿ ಯಾವತ್ತೂ ನಾನು ಕಲ್ತಿರಲಿಲ್ಲ, ಅರ್ಥನೂ ಆಗ್ತಾ ಇರಲಿಲ್ಲ ನಂಗೆ ಸ್ವಲ್ಪನೂ. ನಾನು ಇಂಟರ್ವ್ಯೂ ಕೊಟ್ಟಾಗ ಅವ್ರು ಫಸ್ಟು ನಾನು ಕೇಳಿದ್ದು ನಾನು ಎಲ್ಲಿಂದ ಅಂತ. ನಾನು ಇಂಟರ್ವ್ಯೂ ಕೊಟ್ಬೇಕಾದ್ರೆ ನಾನು ಹೇಳಿದೆ ಬ್ಯಾಂಗ್ಳೂರಿಂದ. ಸೊ ಸೌತ್ ಇಂಡಿಯನ್ಸ್ ಹಿಂದಿ ಬರಲ್ಲ ಅಂತ ಹೇಳಿ ನನ್ನನ್ನು ಅವರು ರಿಜೆಕ್ಟ್ ಮಾಡೋ ಸ್ಟೇಜಲ್ಲಿದ್ದರು. ನಾನು ಹೇಳಿದೆ ನಂಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಐ ವಿಲ್ ಲರ್ನ್ ಅಂತ. ಸೊ ಅವ್ರು ಅಂದರು ಆರ್ ಯು ಶೋರ್ ನೀನು ಕಲ್ತ್ಕೊಂಡು ಬರ್ತೀಯಾ ಅಂತ. ಸೊ ನಾನು ಹೇಳಿದೆ ಹಾಂ ಕಲ್ತ್ಕೊಂಡು ಬರ್ತೀನಿ ಫುಲ್ಲಾಗಿ. ನಾನಂದೆ ನನಗೆ ಗೊತ್ತಿಲ್ಲ, ಅಷ್ಟು ಕಾನ್ಫಿಡೆಂಟಾಗಿ ನಾನು ಫುಲ್ ಅಂತ ಹೇಳಲಿಲ್ಲ, ಬಟ್ ನಾನಂದೆ ನಾನು ಅಟ್ಲೀಸ್ಟ್ 75% ನಾನು ಕಲ್ತ್ಕೊಂಡು ಬರ್ತೀನಿ ಅಂತ. ಬಿಕಾಸ್ ಬರೀ ಸೌತ್ ಇಂಡಿಯನ್ಸ್ ಅಷ್ಟೇ ಅಲ್ಲ, ನಾರ್ತ್ ಈಸ್ಟಲ್ಲಿ ಇರ್ತಾರಲ್ಲ ಅವ್ರಿಗೂ ಕೂಡ ಈವನ್ ದೇ ಡೋಂಟ್ ನೋ ಹಿಂದಿ, ಅವ್ರಿಗೂ ಹಿಂದಿ ಬರೋದಿಲ್ಲ. ಹಿಂದಿ ಈಸ್ ಆ್ಯಕ್ಚುಲಿ ನಾಟ್ ಅ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ವಾ. ಸೊ ಎಲ್ಲರಿಗೂ ಬರೋದಿಲ್ಲ ಅದು, ಎಲ್ಲರಿಗೂ ಅವ್ರವ್ರದ್ದೇ ಆದ ಮದರ್ ಟಂಗ್ ಇರುತ್ತೆ. ಸೊ ನಮ್ಮ ಮನೇಲಿ ಮಾತಾಡೋ ಭಾಷೆನೇ ಬೇರೆ. ಫಾರ್ ಎಕ್ಸಾಂಪಲ್ ಇಫ್ ಯು ಗೋ ಟು ಅನದರ್ ಸ್ಟೇಟ್, ಬೇರೆ ಸ್ಟೇಟ್ಗೆ ಹೋದರೆ ಅವರು ಮಾತಾಡೋದೇ ಬೇರೆ. ಸೊ ಹಾಗಾಗಿ ನನಗೆ ಸ್ವಲ್ಪನೂ ಹಿಂದಿ ಬರ್ತಾ ಇರಲಿಲ್ಲ. ನನಗೆ 6 ತಿಂಗಳು ಟೈಮ್ ತೊಗೊಂಡು ನನ್ನ ಜಾಬಿಗೆ ಜಾಯ್ನ್ ಆಗಿ, ನಾನು ಬೇರೆ ಕಡೆ ಹೋಗಿ ಒಂದು ಹಿಂದಿ ಮಾತಾಡೋ ಸ್ಟೇಟಿಗೆ ಹೋಗಿ ನಾನು ಅಲ್ಲಿ ಇದ್ದು ನಾನು ಇವಾಗ ಪರ್ಫೆಕ್ಟಾಗಿ ಹಿಂದಿ ಮಾತಾಡ್ತೀನಿ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ದ್ಯಾಟ್. ಇಟ್ಸ್ ನಾಟ್ ಎ ಡಿಸ್ಕ್ರಿಮಿನೇಷನ್. ನಾವೇನು ಕಲ್ತ್ಕೋಬೇಕು ಹೇಗೆ ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ, ಯಾಕಂದರೆ ನಮ್ಮ ಭಾಷೆ ಅಲ್ಲ ಅಂತ. ಬಟ್ ಕಲ್ತ್ರೆ ನಮಗೆ ಒಳ್ಳೆಯದು. ನಾವು ಬೇರೆ ಕಡೆ ಹೋದಾಗ ಕಮ್ಯುನಿಕೇಷನ್ ಇಂಟರ್ವ್ಯೂಸ್ಗೆ ಅಂತ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಕಲ್ತ್ಕೊಂಡಿದ್ರಿಂದ ನನಗೆ ಈ ಜಾಬ್ ಸಿಕ್ತು. ನಾನು ತುಂಬ TV ಸೀರಿಯಲ್ಸ್ ಎಲ್ಲ ನೋಡ್ತಾ ಇದ್ದೆ, ಮತ್ತು ಏನಂತಾರೆ ಸೀರೀಸ್ ಯೂಟ್ಯೂಬ್ ಚಾನಲ್ಸ್ ಎಲ್ಲ ನೋಡಿ ನನ್ನ ಫುಲ್ ಸುತ್ತಮುತ್ತ ಇರೋರೆಲ್ಲ ಹಿಂದಿನೇ ಮಾತಾಡ್ತಾಯಿದ್ರು. ಸೊ ನಂಗೆ ಬೇರೆ ಆಪ್ಷನ್ ಇರಲಿಲ್ಲ, ನಾನು ಮಾತಾಡಲೇಬೇಕಿತ್ತು, ಟ್ರೈ ಮಾಡಬೇಕಿತ್ತು. ನಾವು ಮೂವೀಸ್ ನೋಡೋದಕ್ಕಿಂತ ಜಾಸ್ತಿ ನಮ್ಗೆ ಯಾರಾದರೂ ಒಬ್ಬರು ಮಾತಾಡೋದಕ್ಕೆ ಸಿಗಬೇಕು. ಸೊ ಮಾತಾಡೋದಕ್ಕೆ ಸಿಕ್ಕಿದಾಗ ಇಟ್ಸ್ ವೆರಿ ಈಸಿ, ನಾವು ಆರಾಮಾಗಿ ಹಿಂದಿನ ಕಲಿಬೋದು. ಹಿಂದಿ ಅಂತಲೇ ಅಲ್ಲ, ಇಂಗ್ಲೀಷ್ ಕೂಡ. ಸೊ ಲ್ಯಾಂಗ್ವೇಜಲ್ಲಿ ನಿಮಗೆ 75% ಅಟ್ಲೀಸ್ಟ್ ನಿಮಗೆ 75% ಹಿಂದಿ ಈಸ್ ಮ್ಯಾಂಡಿಟರಿ ಇಂಡಿಯನ್ ಏರ್ಲೈನ್ಸಲ್ಲಿ ವರ್ಕ್ ಮಾಡಬೇಕಂತಂದರೆ. ಈಗ ಬೇರೆ ನಮಗೆ ಬೇರೆ ಲ್ಯಾಂಗ್ವೇಜಸ್ ಬರುತ್ತೆ, ಕನ್ನಡ ಬರುತ್ತೆ, ತುಳು ಬರುತ್ತೆ, ಕೊಂಕಣಿ, ತಮಿಳ್, ತೆಲುಗು, ಇದು ನಿಮಗೆ ಆ್ಯಡ್ ಆನ್ಸ್ ಆಗುತ್ತೆ, ಅಂದರೆ ನಿಮಗೆ ಪ್ಲಸ್ ಪಾಯಿಂಟ್. ಬಟ್ ಅವ್ರು ಮೇನ್ ಕನ್ಸಿಡರ್ ಮಾಡೋದೇ ಹಿಂದಿ, ಇಂಗ್ಲೀಷ್ ನನಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ನನ್ನ ವೊಕ್ಯಾಬ್ಯುಲರಿ ಚೆನ್ನಾಗಿಲ್ಲ, ನನ್ನ ಗ್ರಾಮರ್ ಚೆನ್ನಾಗಿಲ್ಲ. ಬಟ್ ಸ್ಟಿಲ್ ನಾನು ಅಪ್ಲೈ ಮಾಡ್ಬೋದಾ ಅಂದರೆ ನೀವು ಅಪ್ಲೈ ಮಾಡ್ಬೋದು. ಅಂದರೆ ನೀವು ಏವಿಯೇಷನಲ್ಲಿ ಅಪ್ಲೈ ಮಾಡಿದ ತಕ್ಷಣ ಏನಂದರೆ ನಾವು ಪರ್ಫೆಕ್ಟ್ ಇಂಗ್ಲೀಷ್ನ ಯಾರೂ ಕೇಳೋದಿಲ್ಲ. ನೀವು ಒಬ್ಬರು ಹೇಳೋದಕ್ಕೆ ನೀವು ರಿಪ್ಲೈ ಮಾಡೋಷ್ಟು ನಿಮ್ಗೆ ಇಂಗ್ಲೀಷ್ ಗೊತ್ತಿರಬೇಕು, ಮಾತಾಡಬೇಕು. ನೀವು ಅಟ್ಲೀಸ್ಟ್ ಫಾಸ್ಟಾಗಿ ಮಾತಾಡಲಿಲ್ಲ ಅಂತಂದ್ರೂ ಯು ಶುಡ್ ನೋ ಹೌ ಟು ಕಮ್ಯುನಿಕೇಟ್ ಇನ್ ಇಂಗ್ಲೀಷ್. ಯಾಕಂದರೆ ಮೆಜಾರಿಟಿ ಆಫ್ ದ ಪ್ಯಾಸೆಂಜರ್ಸ್ ಇಂಗ್ಲೀಷ್ ಎಲ್ಲ ಹಿಂದಿನೇ ಯೂಸ್ ಮಾಡ್ತಾರೆ, ಇಂಡಿಯಾದಲ್ಲೂ ಅಷ್ಟೇ, ಇಂಟರ್ನ್ಯಾಷನಲ್ಲೂ ಅಷ್ಟೇ. ಸೊ ಇಂಟರ್ನ್ಯಾಷನಲ್ಗೆ ಹೋದ್ರೂ ನೀವು ಏರ್ಲೈನ್ಸ್ಗೆ ಅಪ್ಲೈ ಮಾಡಿದ್ರೂ ನಿಮಗೆ ಇಂಗ್ಲೀಷ್ ಆ್ಯಂಡ್ ಹಿಂದಿ ಈಸ್ ಮ್ಯಾಂಡಿಟರಿ. ಹಿಂದಿ ಅಂತಲ್ಲ, ಬಿಕಾಸ್ ಅವರು ಎಲ್ಲ ಕಂಟ್ರೀಸಿಂದನೂ ಹೈರ್ ಮಾಡೋದ್ರಿಂದ ಒಂದು ನ್ಯಾಷನಲ್ ಲ್ಯಾಂಗ್ವೇಜ್, ಅವರ ನ್ಯಾಷನಲ್ ಲ್ಯಾಂಗ್ವೇಜ್, ಆ್ಯಂಡ್ ಒಂದು ಬಂದು ಇಂಗ್ಲೀಷ್ನ ಕೇಳ್ತಾರೆ. ಅಕಾರ್ಡಿಂಗ್ ಟು ಔಟ್ಸೈಡರ್ಸ್, ಹೊರಗಡೆ ಇರೋ ಪ್ರಪಂಚಕ್ಕೆ ಏನಂತಂದರೆ ಹಿಂದಿ ಈಸ್ ಎ ಇಂಡಿಯನ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ತುಂಬ ಲ್ಯಾಂಗ್ವೇಜಸ್ ಇದೆ ಅಂತ. ನೀವೇನಾದರೂ ಹೇಳಿದ್ರೆ ನಾನು ತಮಿಳ್ ಮಾತಾಡ್ತೀನಿ, ನಾನು ಕನ್ನಡ ಮಾತಾಡ್ತೀನಿ, ತೆಲುಗು ಮಾತಾಡ್ತೀನಿ ಅಂದರೆ, ಸೊ ದೇ ಡೋಂಟ್ ನೋ ವಾಟ್ ಈಸ್ ದಿಸ್ ಲ್ಯಾಂಗ್ವೇಜಸ್, ಏನು ಲ್ಯಾಂಗ್ವೇಜಸ್ ಇದು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದೇ ಒಂದು ಹಿಂದಿ. ಸೊ ಅದು ಮೇಯ್ನಾಗಿ ಅವರು ಕೇಳ್ತಾರೆ, ನಿಮ್ಮ ಕಂಟ್ರಿಯ ಒಂದು ಲ್ಯಾಂಗ್ವೇಜ್, ಮೇನ್ ಲ್ಯಾಂಗ್ವೇಜ್. ಸೊ ಹಿಂದಿ ಈಸ್ ಮ್ಯಾಂಡಿಟರಿ, ಇಂಗ್ಲೀಷ್ ಈಸ್ ಮ್ಯಾಂಡಿಟರಿ. ಸೊ ನೀವೇನಾದರೂ ಇವಾಗ ಅಪ್ಲೈ ಮಾಡಬೇಕು ಇಂಟ್ರೆಸ್ಟ್ ಇದೆ ಅಂತಂದರೆ ಈಗಲಿಂದನೇ ಹಿಂದಿ ಆ್ಯಂಡ್ ಇಂಗ್ಲೀಷ್ ಎರಡೂ ಇಂಪ್ರೂವ್ ಮಾಡ್ಕೊಳ್ಳಿ. ಬೇರೆ ಎಷ್ಟೇ ಲ್ಯಾಂಗ್ವೇಜಸ್ ಬಂದರೂ ಇಟ್ಸ್ ಎ ಪ್ಲಸ್ ಪಾಯಿಂಟ್, ಬಟ್ ಈ 2 ಲ್ಯಾಂಗ್ವೇಜ್ ಈಸ್ ಕಂಪಲ್ಸರಿ. ಸೊ ಈಗ ಅಪಿಯರೆನ್ಸ್ ಅಂತಂದರೆ ನಾವು ಹೇಗೆ ನಮ್ಮನ್ನು ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು. ಫಸ್ಟ್ ಆಫ್ ಆಲ್ ಬಾಡಿ ಲ್ಯಾಂಗ್ವೇಜ್ ಪಾಸಿಟಿವ್ ಇಟ್ಕೊಳ್ಳಿ. ಸೆಕೆಂಡ್ ಬಂದು ವೆಲ್ ಗ್ರೂಮ್ ಆಗಿರಬೇಕು. ಗ್ರೂಮ್ಡ್ ಅಂತಂದರೆ ಫುಲ್ ಮೇಕಪ್ ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ಯು ಶುಡ್ ಬಿ ಗ್ರೂಮ್ಡ್. ನೋಡಿದ ತಕ್ಷಣ ಓಕೆ ಶೀ ಈಸ್ ಫಿಟ್ ಟು ಬಿ ಇನ್ ದಿಸ್ ಇಂಡಸ್ಟ್ರಿ ಅಂತ ಅನ್ನಿಸ್ಬೇಕು ಅವ್ರಿಗೆ. ಸೊ ನೀಟಾಗಿ ರೆಡಿ ಆಗ್ತಾರೆ, ಯಾವಾಗಲೂ ಪ್ರೆಸೆಂಟಬಲ್ ಆಗಿರ್ತಾರೆ, ಅದನ್ನು ಅವ್ರು ಚೆಕ್ ಮಾಡ್ತಾರೆ. ಆ್ಯಂಡ್ ಟ್ಯಾಟೂಸ್, ವಿಸಿಬಲ್ ಟ್ಯಾಟೂಸ್ ಇರಬಾರ್ದು. ಇವಾಗ ಕೆಲವರು ಹೇಳ್ತಾರೆ ನನಗೆ ಇಲ್ಲಿ ಟ್ಯಾಟೂ ಇದೆ, ನನಗೆ ಇಲ್ಲಿ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ, ಬಟ್ ಇಲ್ಲಿ ಅಂದರೆ ಯೂನಿಫಾರ್ಮ್ ಹಾಕ್ಕೊಂಡಿದ ತಕ್ಷಣ ಕಾಣಿಸಲ್ಲ ಅಂತ ಹೇಳ್ತಾರೆ. ಸೊ ಹುಡುಗಿಯರ್ಗೆ ಏನಂದರೆ ಫುಲ್ ಈ ಕೈ ಕಾಲು ಎರಡೂ ಚೆಕ್ ಆಗುತ್ತೆ ಎಲ್ಲ ಸೆಕ್ಟರ್ಸಲ್ಲೂ, ಇಂಟರ್ನ್ಯಾಷನಲ್ ಮತ್ತು
ಡೊಮೆಸ್ಟಿಕಲ್ಲಿ. ಹುಡುಗರು ಏನಂದರೆ ಯೂಶಲಿ ಅವ್ರದ್ದು ಶರ್ಟ್ಸ್ ಇಲ್ಲಿ ತನಕ ಬರುತ್ತೆ, ಸೊ ಇಲ್ಲಿ ಕವರಪ್ ಆಗುತ್ತೆ. ಒಂದೊಂದು ಏರ್ಲೈನ್ಸ್ ಏನು ಮಾಡ್ತಾರೆ ಅಂತಂದರೆ ದಿಲ್ ಗಿವ್ ಕನ್ಸೆಷನ್ ಬಾಯ್ಸ್ಗೆ, ಇಲ್ಲಿ ಟ್ಯಾಟೂಸ್ ಇದ್ರೂ ದೇ ವಿಲ್ ಸ್ಟಿಲ್ ಕನ್ಸಿಡರ್. ಬಟ್ ಹುಡುಗಿಯರಿಗೆ ಡೊಮೆಸ್ಟಿಕಲ್ಲಿ ಯೂನಿಫಾರ್ಮ್ಸ್ ಇಲ್ಲಿ ತನಕನೇ ಇರುತ್ತೆ, ನಮಗೆ ಕೋಟ್ ಬರೀ ಇಂಟರ್ನ್ಯಾಷನಲ್ ಅಷ್ಟೇ ಸಿಗೋದು. ಸೊ ಅವಾಗ ಏನಂದರೆ ರಿಜೆಕ್ಟ್ ಆಗಿಬಿಡುತ್ತೆ. ಬಟ್ ನಿಮ್ಗೇನಾದರೂ ಹಾಕ್ಸ್ಕೊಂಡಿದ್ದೀರಾ ಟ್ಯಾಟೂ, ಇಲ್ಲ ಹಾಕ್ಸ್ಕೊಳ್ಳೋದಕ್ಕೆ ಪ್ಲ್ಯಾನ್ ಇದೆ ಅಂತಂದರೆ ಇಟ್ಸ್ ಬೆಟರ್ ಇಫ್ ಯು ರಿಮೂವ್, ಬಿಕಾಸ್ ಟ್ಯಾಟೂ ಅವ್ರು ಕನ್ಸಿಡರೇ ಮಾಡೋದಿಲ್ಲ, ದೇ ಥಿಂಕ್ ದಟ್ ಇಟ್ಸ್ ಅನ್ಪ್ರೊಫೆಷ್ನಲ್. ಸೊ ಹಾಗಾಗಿ ಆ್ಯಂಡ್ ಇನ್ನೊಂದೇನೆಂದರೆ ಕೆಲವೊಂದು ಏರ್ಲೈನ್ಸಲ್ಲಿ ಹೇಗಿರುತ್ತೆ ಇಂಟರ್ನ್ಯಾಷನಲಿ ಅಂದರೆ ಅದು ಯೂನಿಫಾರ್ಮ್ ಹಾಕೊಂಡಾಗ ಟ್ಯಾಟೂಸ್ ವಿಸಿಬಲ್ ಆಗಿರಬಾರ್ದು, ಆವಾಗ ಓಕೆ ಸ್ಟಿಲ್ ಫೈನ್ ಅಂತ ಹೇಳ್ತಾರೆ. ಬಟ್ ನಿಮ್ಗೇನಾದರೂ ಕಾಣಿಸ್ತಿದೆ ಅಂತಂದರೆ ಆನ್ ದ ಸ್ಪಾಟ್ ರಿಜೆಕ್ಷನ್ ಆಗುತ್ತೆ. ಬಟ್ ನೀವೇನಾದರೂ ಅದನ್ನ ಕನ್ಸಿಲ್ ಮಾಡ್ಕೊಂಡು ಇಂಟರ್ವ್ಯೂ ಕೊಡ್ತೀರಾ, ಇಂಟರ್ವ್ಯೂ ಕೊಟ್ಟಮೇಲೆ ಏನೋ ಒನ್ ಡೇ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಮ ಹತ್ರ ಟ್ಯಾಟೂ ಇದೆ ಅಂತ, ಆನ್ ದ ಸ್ಪಾಟ್ ಟರ್ಮಿನೇಷನ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಕೆಲವೊಂದು ಏರ್ಲೈನ್ಸಲ್ಲಿ ತುಂಬಾ ಸ್ಟ್ರಿಕ್ಟ್ ಪಾಲಿಸಿ ಇರುತ್ತೆ. ಸೊ ಇಫ್ ದೆರ್ ಇಸ್ ನೋ ಅಂದರೆ ಇವಾಗ ಒಂದು ಮಾಡಬೇಡಿ ಅಂತ ಅಂದರೆ ಯು ಹ್ಯಾವ್ ಟು ಅಬೈಡ್ ಬೈ ದ ರೂಲ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ ನೀವು. ಸೊ ಇಟ್ಸ್ ಬೆಟರ್ ಟ್ಯಾಟೂನ ಹಾಕ್ಸ್ಕೋಬೇಡಿ. ಬೈ ಚಾನ್ಸ್ ಹಾಕ್ಸ್ಕೊಂಡಿದ್ರೆ ದೆರ್ ಆರ್ ತುಂಬಾ ಆಪ್ಷನ್ಸ್ ಇದೆ ಹೊರಗಡೆ, ಲೇಸರ್ನ ಟ್ರೀಟ್ಮೆಂಟ್ ಮಾಡಿ ಟ್ಯಾಟೂ ರಿಮೂವ್ ಮಾಡ್ಬೋದು. ಅದನ್ನು ಮಾಡಿಬಿಟ್ಟು ಬೇಗನೆ ಲೈಕ್ ಮೇ ಬಿ 5 to 6 ಸೆಷನ್ಸಲ್ಲಿ ಟ್ಯಾಟೂ ರಿಮೂವ್ ಆಗುತ್ತೆ, ಬೆಟರ್ ಅದನ್ನು ಮಾಡಿಸ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಸ್ಕಾರ್ಸ್. ಸೊ ಸ್ಕಾರ್ಸ್, ಇವಾಗ ನನಗೆ ಸ್ಕಾರ್ಸ್ ಇದೆ, ಕೈಯಲ್ಲಿ ಸ್ಕಾರ್ಸ್ ಇದೆ, ಅದು ಹುಟ್ಟಿದಾಗಿತ್ತು, ಬಿದ್ದಿದ್ದೆ ನಾನು ಅಲ್ಲಿಂದ ಇಲ್ಲಿಂದ ಅಂತ. ಸೊ ಸ್ಕಾರ್ಸ್ ಇದ್ದರೆ ಓಕೆ, ಬಟ್ ಅದು ತುಂಬ ಜಾಸ್ತಿ ಕಾಣಿಸ್ಬಾರ್ದು. ಅದು ನೋಡಿದ ತಕ್ಷಣ ಸ್ಟಿಲ್ ಓಕೆ ಫೈನ್ ಅನ್ಬೋದು. ಚಿಕ್ಕ ಚಿಕ್ಕ ಸ್ಕಾರ್ಸ್ ನನಗೂ ಕೂಡ ಇದೆ, ಬಟ್ ಇಟ್ ಶುಡ್ ಬಿ ಕನ್ಸಿಲಬಲ್. ನೀವು ಕನ್ಸಿಲರ್ ಹಾಕಿದ ತಕ್ಷಣ ಅದು ಮುಚ್ಚೋಗಬೇಕು, ಇಲ್ಲ ಯೂನಿಫಾರ್ಮಲ್ಲಿ ಅದು ಕಾಣಿಸ್ಬಾರ್ದು. ಫೇಸಲ್ಲಿ ಸ್ಕಾರ್ಸ್ ಇದೆ, ಸೊ ಫೇಸಲ್ಲಿ ಪಿಂಪಲ್ಸ್ ಇದೆ ಅಂತಂದರೆ ನಿಮಗೆ ಅದು ಸ್ಕಾರ್ ಇದ್ದರೆ ನೀವು ಮೇಕಪ್ ಹಾಕೊಂಡಾಗ ಅಥವಾ ನೀವು ಗ್ರೂಮ್ ಮಾಡ್ಕೊಂಡಾಗ ಅದು ಎದ್ದು ಕಾಣಿಸ್ಬಾರ್ದು. ಒಂದು ಪಿಂಪಲ್ಸ್ ಇದೆ ಅಂದರೆ ನೀವು ಪಿಂಪಲ್ಸ್ನ ಕ್ಲಿಯರ್ ಮಾಡ್ಕೊಳ್ಳೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಏನಾದರೂ ಮಾಡಿ ಪಿಂಪಲ್ನ ಕ್ಲಿಯರ್ ಮಾಡ್ಕೊಳ್ಳೇಬೇಕು. ತುಂಬ ಕಪ್ಪು ಕಲೆ ಇದೆ, ಅದೆಲ್ಲ ಕನ್ಸಿಲ್ ಮಾಡ್ಬೋದು, ಬಟ್ ಸ್ಟಿಲ್ ನೀವು ಡೈಲಿ ಕನ್ಸಿಲ್ ಮಾಡ್ತಾ ಸ್ಕಿನ್ ಹಾಳಾಗುತ್ತೆ. ಸೊ ಇಟ್ಸ್ ಬೆಟರ್ ಟು ಹ್ಯಾವ್ ಅ ಕ್ಲಿಯರ್ ಸ್ಕಿನ್. ಬಟ್ ನಾನು ತುಂಬ ಕಪ್ಪಗಾಗಿದ್ದೀನಿ, ನನಗೆ ಫೇರ್ ಇಲ್ಲ, ನಾನು ಬೆಳ್ಳಗಿಲ್ಲ, ನಾನು ಅವಾಗ ಏನು ಮಾಡಬೇಕು ಅಂತ ಕೇಳಿದ್ರೆ, ಆ್ಯಕ್ಚುಲಿ ಯಾವೊಂದು ಏರ್ಲೈನು ಕಲರ್ನ ನೋಡಿ ಹೈರ್ ಮಾಡಲ್ಲ. ಈಗ ನನ್ನನ್ನು ನೋಡಿದ್ರೆ ನಾನು ಇಂಡಿಯನ್ ಕಲರ್, ನಂದು ಡಸ್ಕಿ ಕಲರ್ ಇರೋದು. ಸೊ ನಾನು ತುಂಬಾ ಫೇರ್ ಇಲ್ಲ, ನಾನು ತುಂಬಾ ಕಪ್ಪಿಲ್ಲ, ನಾನು ಮಿಡಲಲ್ಲಿರೋದು. ಸೊ ಹೈರ್ ಮಾಡಿದ್ದಾರೆ. ನನಗಿಂತ ತುಂಬ ಕಪ್ಪಿರೋರು, ನನಗಿಂತ ತುಂಬ ಬೆಳ್ಳಗಿರೋರು ಹೈರ್ ಮಾಡ್ತಾರೆ ಅವರು. ಬಟ್ ಕ್ಲಿಯರ್ ಸ್ಕಿನ್ ಇರಬೇಕಷ್ಟೆ, ಸ್ಕಿನ್ ಕ್ಲಿಯರ್ ಆಗಿರಬೇಕು, ಏನು ಸ್ಕಾರ್ಸ್ ಇರಬಾರ್ದು, ಸ್ಕಾರ್ಸ್ ಕಾಣಿಸ್ಬಾರ್ದು ಅವ್ರಿಗೆ, ಅದನ್ನಷ್ಟೇ ನೋಡ್ತಾರೆ. ಅದನ್ನು ಬಿಟ್ಟರೆ ಬೇರೆ ಏನೂ ಅವರು ಚೆಕ್ ಮಾಡೋದಿಲ್ಲ. ಇನ್ನು ಕೆಲವರು ಸ್ಪೆಕ್ಸ್ ಹಾಕ್ಕೊತಾರೆ, ಸ್ಪೆಕ್ಸ್ ಹಾಕ್ಕೊಂಡಿದ ತಕ್ಷಣ ಅವರು ರಿಜೆಕ್ಟ್ ಮಾಡೋದಿಲ್ಲ. ಕೆಲವ್ರಿಗೆ ಕೇಳ್ತಾರೆ ಅದು, ಇಫ್ ಯು ಆರ್ ಓಕೆ ಕಂಫರ್ಟೇಬಲ್ ಇದೆಯಾ, ನೀವು ಲೆನ್ಸ್ ಹಾಕೋಬೋದಾ ಅಂತ. ಈಗ ನಿಮ್ಗೆ ಕಂಫರ್ಟೇಬಲ್ ಇದ್ದರೆ ಕಂಫರ್ಟೇಬಲ್ ಇದೆ ಅಂತ ಹೇಳಿ, ಇಲ್ಲ ಅಂತ ಅಂದರೆ ಇಲ್ಲ ಅಂತ ಹೇಳಿ. ಬಟ್ ಸ್ಪೆಕ್ಸ್ ಹಾಕೊಳ್ಳೋದ್ರಿಂದ ಅವರು ಯಾರೂ ರಿಜೆಕ್ಟ್ ಮಾಡೋದಿಲ್ಲ ಏರ್ಲೈನ್ಸಲ್ಲಿ. ಯೂಶಲಿ ಕೆಲವೊಂದು ಏರ್ಲೈನ್ಸ್ ಅಲೌ ಮಾಡ್ತಾರೆ, ಬಟ್ ಸ್ಟಿಲ್ ಅವ್ರು ನಿಮ್ಮನ್ನ ಕೇಳ್ತಾರೆ, ಇಫ್ ಯು ಆರ್ ಕಂಫರ್ಟೇಬಲ್ ಲೆನ್ಸ್ ಹಾಕೊಳ್ಳಿ, ಇಲ್ಲಾಂದರೆ ಲೇಸರ್ ಮಾಡಿಸ್ಕೊಳ್ಳಿ ಅಂತ. ದಟ್ ಈಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಚಾಯ್ಸ್. ನಾನು ಫ್ರೆಶರ್, ಇವಾಗ ನಾನು ಅಪ್ಲೈನೇ ಮಾಡಿಲ್ಲ ಯಾವತ್ತೂ ಏರ್ಲೈನ್ಸ್ಗೆ. ನಾನು ಅಪ್ಲೈ ಮಾಡ್ಬೋದಾ ಅಂದರೆ ಎಕ್ಸಾಕ್ಟ್ಲಿ ಡೆಫಿನೆಟ್ಲಿ ಎಸ್, ಬಿಕಾಸ್ ಯಾರೂ ಅಪ್ಲೈ ಮಾಡ್ದೇ ಎಕ್ಸ್ಪೀರಿಯನ್ಸ್ ಆಗಲ್ಲ ಅಲ್ವಾ, ಎಲ್ಲರೂ ಎವ್ರಿ ಒನ್ ವಿಲ್ ಸ್ಟಾರ್ಟ್ ಫ್ರಮ್ ಝೀರೋ. ಸೊ ಯು ಹ್ಯಾವ್ ಟು ಅಪ್ಲೈ. ಫಸ್ಟ್ ಅಪ್ಲೈ ಮಾಡಿ, ಯಾವುದೇ ಏರ್ಲೈನ್ ಆದರೂ ಪರವಾಗಿಲ್ಲ, ಇಂಟರ್ನ್ಯಾಷನಲ್ ಆದರೂ ಸರಿ, ಡೊಮೆಸ್ಟಿಕ್ ಆದರೂ ಸರಿ, ನೀವು ಅಪ್ಲೈ ಮಾಡಿ. ಎನಿ ಜಾಬ್ ಇನ್ ಏರ್ಲೈನ್ ಆರ್ ಏರ್ಪೋರ್ಟ್ ನೀವು ಅಪ್ಲೈ ಮಾಡಿ. ಅಪ್ಲೈ ಮಾಡಿದ್ಮೇಲೆ ಬಟ್ ಅಟ್ ದ ಸೇಮ್ ಟೈಮ್ ನೀವು ಏನಾದರೂ ಖಾಲಿ ಕೂತ್ಕೊಂಡಿದ್ರೆ ಬೇರೆ ಕಡೆ ಎಲ್ಲಾದರೂ ಕಸ್ಟಮರ್ ಸರ್ವಿಸ್ ಬೇಸ್ಡ್ ಜಾಬ್ಸ್ ಅಥವಾ ಬೇರೆ ಏನಾದರೂ ಕಸ್ಟಮರ್ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ತೊಗೊಂಡ್ರೆ ಬೆಸ್ಟ್. ಬಿಕಾಸ್ ಏನಾದರೂ ಇದ್ದರೆ ತೋರಿಸ್ಬೋದಲ್ವ ಅವರಿಗೆ, ನಾವು ಇಷ್ಟಿದೆ, ಇಷ್ಟು ಮಾಡಿದ್ದೀನಿ ನಾನು, ಅಟ್ಲೀಸ್ಟ್ ಐ ಹ್ಯಾವ್ ಸಮಥಿಂಗ್ ಪ್ರಿಯರ್ ಎಕ್ಸ್ಪೀರಿಯನ್ಸ್ ಅಂತ. ಬಿಕಾಸ್ ನಾನು ಸ್ಟಾರ್ಟ್ ಮಾಡಿದ್ದು ಪಿಜ್ಜಾ ಹಟ್ ಕಾಫಿ ಡೇಯಿಂದಾನೆ, ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿ ಈ ಜರ್ನಿ ಇಲ್ಲಿ ತನಕ ಬಂದಿರೋದು. ಬಟ್ ಸ್ಟಾರ್ಟ್ ಮಾಡಿ, ಯಾಕಂದರೆ ಐ ಸ್ಟಾರ್ಟೆಡ್ ಟು ವರ್ಕ್ ವೆನ್ ಐ ವಾಸ್ 17 years old. ಸೊ ಐ ವಾಸ್ ಡೂಯಿಂಗ್ ಮೈ ಇಂಜಿನಿಯರಿಂಗ್, ಎಲ್ಲ ಫೀಸ್ಗೆಲ್ಲ ತೊಂದರೆ ಆಗ್ತಾಯಿತ್ತು ನನಗೆ. ಅಂದರೆ ನಾನು ಓದ್ತಾ ಇದ್ದೆ, ನಾನು 17 years ನಾನು ಇಂಜಿನಿಯರಿಂಗ್ ಮಾಡ್ತಾಯಿದ್ದೆ. ಸೊ ಆವಾಗ ನನಗೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು. ಐ ಹ್ಯಾವ್ ಟು ವರ್ಕ್, ಸೊ ಬೇರೆ ಏನೂ ಆಪ್ಷನ್ ಇರಲಿಲ್ಲ. ನಾನು ಸ್ಮಾಲ್ ಪಾರ್ಟ್ ಟೈಮ್ ಜಾಬ್ಸ್ ಅಂತಲೇ ಸ್ಟಾರ್ಟ್ ಮಾಡಿದ್ದು. ದೇರ್ ಈಸ್ ನಥಿಂಗ್ ರಾಂಗ್ ಇನ್ ವರ್ಕಿಂಗ್ ಆ್ಯಕ್ಚುಲಿ. ನೀವು ಬೇರೆ ಕಂಟ್ರೀಸಲ್ಲೆಲ್ಲ ನೋಡಿದ್ರೆ ಇವಾಗ ಹುಡುಗರೆಲ್ಲ ಅಲ್ಲಿ 14-15 yearsಗೆಲ್ಲ ವರ್ಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ 18 is ದ ಮಿನಿಮಮ್ ಲೀಗಲ್ ಏಜ್ ಟು ವರ್ಕ್. ಪಾರ್ಟ್ ಟೈಮ್ ಜಾಬ್ ಮಾಡಬೇಕು, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಎಕ್ಸ್ಪೆನ್ಸಸ್. ದೇರ್ ಇಸ್ ನಥಿಂಗ್ ರಾಂಗ್, ಯು ನೀಡ್ ಟು ಸ್ಟಾರ್ಟ್ ಆ್ಯಂಡ್ ಯು ನೀಡ್ ಟು ಸ್ಟಾರ್ಟ್ ವರ್ಕಿಂಗ್. ಇಟ್ಸ್ ಬೆಟರ್ ಅಲ್ವಾ, ಬಿಕಾಸ್ ನಿಮಗೆ ಯಾರ ಮೇಲೂ ಡಿಪೆಂಡ್ ಆಗೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸೊ ಅಗತ್ಯ ಬರೋದಿಲ್ಲ ಅದು. ಹಾಗಾಗಿ ನೀವು ವರ್ಕ್ ಸ್ಟಾರ್ಟ್ ಮಾಡಿ, ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಇಟ್ಕೊಳ್ಳಿ. ಮತ್ತು
ಯು ಹ್ಯಾವ್ ಟು ಹ್ಯಾವ್ ಆಫರ್ ಲೆಟರ್ಸ್ ಏನಾದರೂ ಇದೆ ಕಂಪನೀಸಿಂದ ಅಂದರೆ ಅದೆಲ್ಲ ಸೇಫಾಗಿ ಇಟ್ಕೊಳ್ಳಿ, ಸ್ಯಾಲರಿ ಸ್ಲಿಪ್ಸ್ ಎಲ್ಲ ಇಟ್ಕೊಳ್ಳಿ, ಬಿಕಾಸ್ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಏರ್ಲೈನ್ಸಲ್ಲಿ ಯಾವುದೇ ಏರ್ಲೈನ್ಸಿಗೆ ಅಪ್ಲೈ ಮಾಡಿದಾಗಲೂ. ಸೊ ಇಷ್ಟು ನೀವು ಕ್ರೈಟೀರಿಯಾಸ್ ರೀಚ್ ಆಗ್ತೀರಾ ಅಂತಂದರೆ ಜಾಬ್ ರಿಲೇಟೆಡ್ ನನಗೇನಾದರೂ ಜಾಬ್ಸ್ ಏನಾದರೂ ಆಪರ್ಚುನಿಟೀಸ್ ಬರ್ತಂದ್ರೆ ನಾನು ಲಿಂಕಲ್ಲಿ ಹಾಕ್ತಾ ಇರ್ತೀನಿ. ನಾನು ನೆಕ್ಸ್ಟ್ ವೀಡಿಯೋಸ್ ಏನಾದರೂ ನೋಡ್ತಾ ಇರಿ, ನೀವು ಕೂಡ ಚೆಕ್ ಮಾಡ್ತಾರೆ. ಇವಾಗ ಯಾವುದಾದ್ರೂ ಒಂದು ಏರ್ಲೈನ್ಸ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಆ ಏರ್ಲೈನ್ ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಿ, ಬೇರೆ ಎಲ್ಲೂ ಅಪ್ಲೈ ಮಾಡಬೇಡಿ. ಬಿಕಾಸ್ ತುಂಬ ಸ್ಕ್ಯಾಮ್ ನಡೆಯುತ್ತೆ, ದುಡ್ಡಿಸ್ಕೊತಾರೆ ಆಮೇಲೆ ನಂಬರ್ ಚೇಂಜ್ ಮಾಡ್ತಾರೆ, ಆ ಥರ ತುಂಬ ಸ್ಕ್ಯಾಮ್ಸ್ ನಡೆಯುತ್ತೆ ಇಂಡಿಯಾದಲ್ಲಿ ಎಸ್ಪೆಷಲಿ. ಸೊ ಹಾಗಾಗಿ ಪರ್ಟಿಕ್ಯುಲರ್ ಏರ್ಲೈನಿಂದನೇ ನೀವು ಅಪ್ಲೈ ಮಾಡಬೇಕು. ಬೇರೆ ಲಿಂಕ್ಡ್ಇನ್ ಆಯಿತು ಅಥವಾ ಗ್ಲಾಸ್ಡೋರ್ ಆಯಿತು, ಇದರಲ್ಲೆಲ್ಲ ನಿಮಗೆ ಜಾಬ್ ಸಿಕ್ತು, ಯಾರೋ ಕರೀತಿದ್ದಾರೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾರೆ ಅಂದರೆ ಯಾವುದೇ ಏರ್ಲೈನ್ ಕೂಡ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಲ್ಲ. ಅವ್ರು ಏನೇ ಕಮ್ಯುನಿಕೇಷನ್ ಇದ್ರೂ ಇಮೇಲ್ ಥ್ರೂನೇ ಮಾಡೋದು. ಸೊ ಹಾಗಾಗಿ ಯಾವುದಕ್ಕೂ ರಿಪ್ಲೈ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಈಗ ಯಾವುದೇ ಏರ್ಲೈನ್ ಕೂಡ ನಿಮಗೆ ದುಡ್ಡು ಕಟ್ಟಿ ಅಂತ ಹೇಳಲ್ಲ, ಅಪಾರ್ಟ್ ಫ್ರಮ್ ಸ್ಪೈಸ್ ಜೆಟ್ ಅಂದ್ಕೊತೀನಿ. ಬಿಕಾಸ್ ಅವರೇನೋ ಟ್ರೈನಿಂಗ್ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಫಸ್ಟೇ ಕೇಳ್ತಾರೆ ನಿಮಗೆ 50,000 ಏನೋ ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಇಸ್ಕೊತೀವಿ ಅಂತ. ಬಟ್ ಬೇರೆ ಯಾವುದೇ ಏರ್ಲೈನು ನಿಮಗೆ ಇಂಟರ್ನ್ಯಾಷನಲ್ ಆದರೂ ಅಷ್ಟೇ ಕೇಳೋದಿಲ್ಲ. ನೀವು ಒಂದ್ಸರಿ ಜಾಬ್ ಕ್ಲಿಯರ್ ಮಾಡಿದ್ಮೇಲೆ ವೀಸಾನೂ ಅವರೇ ಪೇ ಮಾಡ್ತಾರೆ, ಆ್ಯಂಡ್ ಅಲ್ಲಿಂದ ಫ್ಲೈಟ್ ಕೂಡ ನಿಮ್ಗೆ ಅವರೇ ಕೊಡ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಏವಿಯೇಷನ್ ಆ್ಯಂಡ್ ಹೌ ಟು ಕ್ರೈಟೀರಿಯಾಸ್ ಫಾರ್ ಅಪ್ಲೈಯಿಂಗ್ ದ ಏರ್ಲೈನ್ ಜಾಬ್ ಆರ್ ಏರ್ಪೋರ್ಟ್ ಜಾಬ್ಸ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಸೊ ನೆಕ್ಸ್ಟ್ ನಾನು ಮೋರ್ ಇನ್ಫಾರ್ಮೇಷನ್ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.